ಮೂರನೇ ಇವೆಂಟ್ ಅಲ್ಲ, ನಾಲ್ಕನೇದು ಅನ್ಸುತ್ತೆ. ಯಾಕೆಂತಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗು ಮುಹೂರ್ತಕ್ಕೆ ಪೂಜೆಗೆ ಕೂಡ ಎಲ್ಲರೂ ಬಂದಿದ್ರಿ. ಸೊ ಇಲ್ಲಿವರೆಗೂ ನಮ್ಮ ಜೊತೆಲಿದ್ದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಮೀಡಿಯಾದವರು, ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳು ನಾನು ಅನ್ಕೊಂಡಿದ್ದೆಲ್ಲ ನಡೆದಿದೆ. ಅದರಲ್ಲಿ ಒಂದು ದಿಲ್ಮಾರ್. ನಾನು ಅನ್ಕೊಂಡೇ ಇರೋದನ್ನು ಕೆಲವೊಂದು ನಡೆದಿದೆ. ಈ ಒಂದು ಈವೆಂಟ್ಗೆ ನನಗೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಒಂದು ಟಾಪ್ ಫ್ಲೋರಲ್ಲಿ ಇರುವಂಥವ್ರು ಗ್ರೌಂಡ್ ಫ್ಲೋರಲ್ಲಿ ಇರೋವಂಗೆ ಕೆಳಗಡೆ ಇಳಿದು ಬಂದು ಲಿಫ್ಟ್ ಆಪರೇಟ್ ಮಾಡ್ಕೊಡೋದು, ಅದು ಅವ್ರಿಗೆ ಅದು ಬೇಕಾಗೇ ಇರಲಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿಗೆ. ಬಟ್ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಿದೆಲ್ಲ, ಇದು ನಮ್ಮ ಸಿನಿಮಾಗೆ ಅಂತಲ್ಲ ಸರ್, ಸ್ಯಾಂಡಲ್ವುಡ್ಗೆ ಇದು ಪಾಸಿಟಿವ್ ವೈಬ್ರೇಷನ್ ಸರ್. ಸರ್ ಅಫ್ಕೋರ್ಸ್ ನಿಮ್ಮ ದೊಡ್ಡ ಗುಣ ಇರ್ಬೋದು, ರಾಮ್ ಮೇಲೆ ಇಟ್ಟಿರೋ ಪ್ರೀತಿ ಇರ್ಬೋದು, ಬಟ್ ನನಗೆ ಸರ್, ನಾವು ಟಾಪ್ ಫ್ಲೋರ್ಗೆ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ ಇರೋರನ್ನ ಯಾವ ರೀತಿ ನೋಡ್ಬೇಕು ಅನ್ನೋ ಒಂದು ರೀತಿನ ಹೇಳ್ಕೊಡ್ತಾ ಇದ್ದೀವಿ ಸರ್. ನಮ್ಮ ಟ್ರೈಲರ್ ಈಗ ನೋಡಿದ್ರಿ, ಇದಕ್ಕೆ ಬಿಫೋರ್ ಒಂದು ಟ್ರೈಲರ್ ಬಿಟ್ಟಿದ್ವಿ, ಅದಕ್ಕೆ ಬಿಫೋರ್ ಒಂದು ಟೀಸರ್ ಬಿಟ್ಟಿದ್ವಿ. ಸೊ ಒಂದು ಟೀಸರು, 2 ಟ್ರೈಲರು. ಏನಕ್ಕೆ ಇದನ್ನ ಪ್ಲಾನ್ ಮಾಡಿದೆ ಅಂತಂದ್ರೆ ಅದಕ್ಕೆ ರೀಸನ್ ಇಷ್ಟೇ ಸರ್, ನನ್ನ ಸಿನಿಮಾದಲ್ಲಿರೋ ಕಂಟೆಂಟ್ನ ಜನಕ್ಕೆ ತೋರಿಸ್ಬಿಟ್ಟು ಅವ್ರನ್ನ ಥಿಯೇಟರ್ ಕರೆಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆಮೇಲೆ ನನಗೆ ಸಿನಿಮಾ ಸ್ಕ್ರಿಪ್ಟ್ ಬರೆದ ಅಭ್ಯಾಸ ಇದೆ, ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬ ಇಷ್ಟ. ಪ್ರಮೋಷನ್ಗೆ ಸ್ಕ್ರಿಪ್ಟ್ ಬರೆಯೋದು ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ನನಗದು ಬರೋದಿಲ್ಲ. ಯಾವುದೋ ಗಿಮಿಕ್ ಮಾಡೋದು, ಏನೋ ಸ್ಟ್ರಾಟಜಿ ಮಾಡೋದು, ನನಗದು ಬರೋದಿಲ್ಲ. ನಾನು ಅದಕ್ಕೆ ಸರ್, ನಾನು ಯಾವತ್ತು ಏನು ನಂಬ್ತೀನಿ ಅಂತಂದರೆ, ಇದು ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. 3 ಜನ ನಾನು ಕರೆಸ್ತೀನಿ, ಆ 3 ಜನ ಅವ್ರು ಇನ್ನೂ 3 ಜನ ಕರೆಸ್ತಾರೆ, ಅವ್ರು ಇನ್ನೊಂದು 3 ಜನ ಫೋರ್ಸ್ ಮಾಡಿ ಕರೆಯೋದಕ್ಕೆ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಇದು ಸಿನಿಮಾ. ಇದು ಬಂದು ಆಡಿಯನ್ಸು ಅವ್ನು ಇಷ್ಟ ಬಂದಂಗೆ, ಅವ್ನಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಅದಕ್ಕೆ ಅವ್ನು ಹೋಗೋದು. ಸೊ ಅದಕ್ಕೆ ಅವ್ನಿಗೆ ನನ್ನ ಸಿನಿಮಾ ಕಂಟೆಂಟ್ನ ತೋರಿಸಿ ಹೇಳಬೇಕೆ ಹೊರತು, ನನ್ನ ಪ್ರಕಾರ ಶೂಟಿಂಗಲ್ಲಿ ಲೇಟ್ ಆಗೋಯ್ತು, ಕ್ಯಾರವನಲ್ಲಿ ಲೈಟ್ ಆಫ್ ಆಗೋಯ್ತು, ಇನ್ನೇನೋ ಬೇರೆ ಹೇಳ್ಬಿಟ್ಟು ನನ್ನ ಸಿನಿಮಾ ಕರೆಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಮ್ದು 3 ಕಂಟೆಂಟ್ ಇದೆ ಆಲ್ರೆಡಿ ಯೂಟ್ಯೂಬಲ್ಲಿ, ಈಗ ರಿಲೀಸ್ ಆಗಿದೆ. ಅದನ್ನೆಲ್ಲ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ನನ್ನ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ನೀವು ನನಗೆ ಸಪೋರ್ಟ್ ಆಗಿದ್ದೀರಾ. ಜೊತೆಗೆ ಶಿವಣ್ಣ ಅವರು ನಮ್ಮ ಸಾಥ್ ಇದೆ ನಮ್ಮ ಸಿನಿಮಾಗೆ. ಸೊ ಇನ್ನೇನು ಬೇಕಿದೆ, ನಾವು ತುಂಬ ಧೈರ್ಯವಾಗಿ ಬರ್ತಾ ಇದ್ದೀವಿ ಈ 24th. ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ರು, ನನ್ನ ಫ್ರೆಂಡ್ಸೇನೆ, ನನ್ನ ವೆಲ್ ವಿಷರ್ಸೇನೆ ನನಗೆ ಹೇಳಿದ್ರು, ನೀನು ತಪ್ಪು ಮಾಡ್ಬಿಟ್ಟೆ ಕಣೋ, ಹೊಸ ಹೀರೋಗೆ ಯಾಕೋ ಮಾಡಿದೆ ನೀನು, ಹೊಸ ಹೀರೋಗೆ ಮಾಡ್ಬಾರ್ದಿತ್ತು ಕಣೋ, ತಪ್ಪು ಮಾಡ್ಬಿಟ್ಟೆ ಕಣೋ, ತುಂಬ ಹೇಳಿದ್ರು. ಸರ್, ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಟೆಂಪ್ಟ್ ಮಾಡಿದಂಥ ಮ್ಯಾಟ್ರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಇಷ್ಟು ಪಿಕ್ಚರ್ ಮಾಡಿದ್ದು ಉಪೇಂದ್ರ ಇಷ್ಟ, ದುನಿಯಾ ಮಾಡಿದಂಥ ಸೂರ್ಯ ಅವರು ಇಷ್ಟ, ಮೆಜೆಸ್ಟಿಕ್ ಮಾಡಿದಂಥ PN ಸತ್ಯ ಅವರಾಗಿರ್ಬೋದು. ಯಾರ್ಯಾರು ಒಂದು ಡೇರಿಂಗ್ ಸ್ಟೆಪ್ ತಗೊಂಡು ಫಸ್ಟ್ ಸಿನಿಮಾ ಡೆಬ್ಯೂ ಸಿನಿಮಾ ಹಿಟ್ ಕೊಟ್ಟಿದ್ದಾರೆ, ಅವ್ರ ಸಿನಿಮಾ ಎಲ್ಲ ನೋಡಿ ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿರೋ ನಾನು, ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಗೆ ಬಂದಿರೋವಂಥವ್ ನಾನು. ಆ್ಯಂಡ್ ಆಮೇಲೆ ನಮ್ಮ ಹೀರೋ ಏನು ಸಾಮಾನ್ಯ ಹೋದವರಲ್ಲ, ಅವರು ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿಕೊಂಡು ಸೀದಾ ನಮ್ಮ ಸೆಟ್ಟಿಗೆ ಬಂದಂಥ ವ್ಯಕ್ತಿ ಅಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಮಾಡಿರೋವಂಥ ವ್ಯಕ್ತಿ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೆಲ್ಲ ಸ್ಟಾರ್ಗಳ ಪರಿಚಯ, ಎಲ್ಲ ಪ್ರೊಡ್ಯೂಸರ್ಗಳ ಪರಿಚಯ, ಎಲ್ಲ ಡೈರೆಕ್ಟರ್ಗಳ ಪರಿಚಯ. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೋದಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಿತ್ತು. ನಾನು ಹೀರೋನೇ ಆಗ್ಬೇಕು ಅಂತ ಪಟ್ಟಿಡ್ದು ಬಂದು ಹೀರೋ ಆಗಿದ್ದಾರೆ. ಆ್ಯಂಡ್ ಸರ್, ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಿರ್ತಾನೋ ಅವನೇ ಸಿನಿಮಾದಲ್ಲಿ ಹೀರೋ ಆಗಕ್ಕೆ ಸಾಧ್ಯ ಸರ್. ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಡೈಲಾಗ್ ಶೀಟಲ್ಲಿರೋ ಡೈಲಾಗೇ ಹೇಳೋದು, ಆ್ಯಕ್ಟಿಂಗೇ ಮಾಡೋದು, ಆದರೆ ಒಳಗಡೆ ಇರೋ ಭಾವನೆ ರಿಯಲ್ ಆಗಿಲ್ಲ ಅಂದರೆ ಜನಕ್ಕೆ ಕರೆಕ್ಟೇ ಆಗೋದಿಲ್ಲ ಸರ್. ಆ ಜನ ಆವಾಗಲೇ ಆ ವ್ಯಕ್ತಿನ ಇಷ್ಟಪಡೋದು. 100% ರಾಮ್ ತುಂಬ ಒಳ್ಳೆ ವ್ಯಕ್ತಿ. ನಾಳೆ ಸಿನಿಮಾ ರಿಲೀಸ್ ಆದಾಗ ಇಡೀ ಕರ್ನಾಟಕ ನಿಮ್ಮನ್ನು ಇಷ್ಟಪಡುತ್ತೆ ರಾಮ್, ಒಳ್ಳೆಯದೇ ಆಗುತ್ತೆ. ಸೊ ಸರ್, ನಾನು ಇದಕ್ಕೆ ಮೇಲೆ ನಾನು ಮಾತಾಡೋದಿಲ್ಲ. ಏನಿದ್ರು ನಮ್ಮ ಸಿನಿಮಾ ಆಗಲಿ ನೀವಾಗಲಿ ನೋಡ್ಕೊಬೇಕು. ನಮ್ಮ ಮೀಡಿಯಾ ಮಿತ್ರರೆಲ್ಲರೂ ನಮ್ಮ ಜನಗಳಿಗೆ ಎಲ್ಲರಿಗೂ ರೀಚ್ ಮಾಡಿಸಿ ನನಗೆ ಸಪೋರ್ಟ್ ಇದ್ದೀರಾ, ಡೇ 1ಇಂದ ಸಪೋರ್ಟ್ ಇದ್ದೀರಾ. ಸೊ ನಾವು ತುಂಬ ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದೀವಿ 24th. ಸೊ ಆಲ್ ದ ಬೆಸ್ಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.